ಪುಣ್ಯಾತ್ಮರೇ ಅಂತ ಮಹಾತ್ಮರು ಹೇಳಿರ್ತಕ್ಕಂತ ಮಾತ ಅವ್ರು ನುಡಿದಿರ್ತಕ್ಕಂತ ನುಡಿಗಳು ವಾಣಿಗಳು ಯಾವ ಕಾಲಕ್ಕೂ ಸುಳ್ಳಾಗಲಕ್ ಸಾಧ್ಯ ಇಲ್ಲ. ಹೌದ್ರಿಪ್ಪ. ಅಂತ ಒಂದು ಸಿದ್ಧರ ಚರಿತ್ರೆಯನ್ನು ಕೇಳೋಗೋಸ್ಕರವಾಗಿ ಇಲ್ಲಿ ನೀವೆಲ್ಲಾರು ಬಹಳಷ್ಟು ಭಕ್ತಿ ಇಟ್ಟುಕೊಂಡು ಒಂದು ಒಡ್ಡೋಲಗ ಶಿವಸ್ಥಾನ ಪದವನ್ನ ಕೇಳಕತ್ತೀರಿ. ಹೌದೌದು. ಈಗಾಗಲೇ ಇಲ್ಲಿ ಅಣ್ಣ ತಮ್ಮರ ಜಗಳನು ನಡೆದೈತಿ. ಬಾಳ ಚಂದ ನೋಡದೈತಿ ಕೆಲಸ. ಹೌದಿಲ್ಲ? ಹೌದ. ವ್ಯವಹಾರ ಹೆಂಗ ಆಗಬೇಕು ಅಂತ ಕೇಳಿದ್ರ ಹೆಂಗ್ರಿಪ್ಪ? ರಸಿಕನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ ನೋಡವ್ರ ಎಂತ ಮಾತು ಹೇಳ್ಯಾರ. ಎಂತಂದ್ರಿಪ್ಪ? ರಸಿಕನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ ರಸಿಕತೆ ಇಲ್ಲದ ಮಾತು ಕಸದಂತೆ ಚಾಚು ಸರ್ವಜ್ಞ ಅಂತ ಹೇಳಿದ್ರು ಕಡೆ. ಆ ಉಪಯೋಗಕ್ಕೆ ಬರ್ಲಾರ್ದಂತ ಮಾತ ಸಾವಿರ ಮಾತಾಡಿದ್ರೆ ಅದರಿಂದ ಆಗುವಂತ ಲಾಭ ಏನೈತಿ? ಇಟ್ಟೋತನ ಹಾಡಿದ್ರು ಇಟ್ಟೋತನ ಮಾತಾಡಿದ್ರೆ ಏನ್ ಮಾತಾಡೋದು ಗೊತ್ತಾಗ್ಲಿಲ್ಲ ನನಗದು. ನೋಡ್ರಿ, ಅದಕ್ಕೆ ಹೇಳ್ಯಾರ ಅವರು ಏನಂತ? 1000 ವರ್ಷ ಆದ್ರೂ ಸಾವು ತಪ್ಪಿಲ್ಲ, 100 ವರ್ಷ ಆದ್ರೂ ಬ್ಯಾರೆ ಆಗುದು ತಪ್ಪಿಲ್ಲ. ಇವತ್ತೇನಕ್ಕತ್ತಕ್ಕದ್ ಬ್ಯಾರೆ ಆಗೇ ಬಿಡುದು. ಇಲ್ಲಿ ಅಣ್ಣನಲ್ಲಿ ಬಾವು ಬದಲಾಯ್ತು. ಹಿಂಗ ವ್ಯವಹಾರ ತಲೆ ಒಳಗೆ ಇಟ್ಟುಕೊಂಡು ನೀವು ಮಾತಾಡ್ಲಕತ್ತೀರಿ ಕರೆ ಅದು ಅದ್ರ ಹಿನ್ನೆಲೆ ವಿಚಾರ ಮಾಡ್ರಿ. ನೀವು ಹಿನ್ನೆಲೆ ವಿಚಾರ ಮಾಡಿ ಮಾತಾಡ್ರಿ ಸರ್. ಈಗ ಆ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಂದು ವಿಷಯ ಇಟ್ರು. ಅವ್ರು ಏನಂದ್ರಿಪ್ಪ ಹಿರಿಯರು? ಭಗವಂತ ಶ್ರೇಷ್ಠೋ ಅಥವಾ ಭಂಡಾರ ಶ್ರೇಷ್ಠೋ ಅಂತ ಹೇಳಿ ಹೇಳಿದ್ರು ಹಿರಿಯರು. ಹೌದಿಲ್ಲ? ಹೌದು. ನಮ್ಮ ಮುತ್ತೂರು ಗ್ರಾಮದ ಕಲಾ ಸಂಘದವರು ನಮ್ಮ ತೊದಲ ಬಗ್ಗೆ ಮಾಡೋ ಮಾಸ್ತರ ಏನಂದ್ರಿ? ಯಾವ ವಿಷಯ ಹಿಡ್ಕೋತಾರ ಹಿಡ್ಕೊಳ್ಳಿ, ಉಳಿದಿರ್ತಕ್ಕಂತ ವಿಷಯ ಬೆಳೆಸಿ ನಾ ಮಂಗಳಾರತಿ ಮಾಡ್ತೀನಿ ಅನ್ನುವಂತ ಮಾತ ದೈವಕ್ಕೆ ನಾ ಮಾತು ಕೊಟ್ಟೇನಿ. ಒಟ್ಟ ಕಾಲಕ್ಕೆ ಏನಂದ್ರಿಪ್ಪ ಇಲ್ಲಿ? ಅವರು ಬಹಳಷ್ಟು ಮಾರ್ಮಿಕವಾಗಿ ವಿಚಾರ ಮಾಡಿ ಮಾತಾಡಿದ್ರು. ಅವರು ಏನಂದ್ರು ಮಾತ? ಇರುವ 84 ಲಕ್ಷ ಜೀವರಾಶಿಗಳು ಈ ಭೂಮಿ ತಲೆ ಮ್ಯಾಗ ಹುಟ್ಟಬೇಕಾದ್ರ ಮೂಲ ಕಾರಣಿ ಪುರುಷ ಯಾರು ಅಂತ ಕೇಳಿದ್ರೆ ಭಗವಂತ ಅಂತಕ್ಕಂಥದ್ದು ಒಂದು ಆಧಾರಬದ್ಧವಾಗಿರ್ತಕ್ಕಂಥ ಮಾತನ್ನ ಇಟ್ಟುಕೊಂಡು ವಿಷಯ ನಿಮ್ ಮುಂದೆಲ್ಲಾ ವಿಂಗಡಣೆ ಮಾಡಿ ಹೇಳ್ಯಾರ. ಅವರು ಹೇಳ್ಯಾರೇನ್ರಿಪ್ಪ? ಈಗ ಭಗವಂತನದಿಂದ ಈ ಜಗತ್ತು ಹುಟ್ಟೈತಿ. ಹೌದು. ಇರುವ 84 ಲಕ್ಷ ಜೀವರಾಶಿಗಳು ಹುಟ್ಟ್ಯಾವು. ಹೌದಾ? ಆ ಕಾರಣಕ್ಕಾಗಿ ಭಗವಂತ ಶ್ರೇಷ್ಠ ಆಗ್ತಾನ ಅನ್ನುವಂತ ಮಾತ ಹೇಳ್ಯಾರೇನ್ರಿ? ಮಾತ ನಿಮ್ಮೆಲ್ಲಾರ ಮುಂದೆ ಹೇಳ್ಯಾರ. ಏನ್ರಿಪ್ಪ ಇಲ್ಲಿ? ಭಗವಂತ ಶ್ರೇಷ್ಠ ಅಂತ ಹೇಳಿ ನಿಮ್ಮ ವಾದ ಇತ್ತು ಅಂತಂದ್ರ ಹೌದಾ? ಅದೇ ಭಗವಂತನ ಲಗ್ನದೊಳಗ ಹೌದಾ ಶಿವ ಪಾರ್ವತಿಯರ ಒಂದು ಪ್ರಪಂಚ ಪಟ್ಟಗಟ್ಟುವಂತ ಸಂದರ್ಭದೊಳಗ ಏನ್ರಿಪ್ಪ? ಏನು ಕೊಳೆಂಬಿತ್ತು, ಅರಿಶಿಣ ಇಲ್ಲ ಆಗಿತ್ತು. ಅರಿಶಿಣ ಇರ್ಲಾರ್ದಂತ ಸಂದರ್ಭದೊಳಗ ಏನ್ರಿಪ್ಪ? ಎಲ್ಲಾರು ಹುಡುಕ್ಯಾಡ್ಲಕತ್ರು, ಅರಿಶಿಣ ಬೇರೆ ಇವ್ರ ಕೈಗೆ ಸಿಗಲಿಲ್ಲ. ಹೌದಾ? ಅವಾಗ ಶಿವನ ಮುಂದಿರ್ತಕ್ಕಂತ ನಂದಿ ಏನ್ರಿಪ್ಪ? ಇದನ್ನ ನಾ ಶೋಧ ಮಾಡ್ಕೊಂಡು ಬರಬೇಕು ಅಂತೇಳಿ ಈ ಲೋಕವನ್ನೆಲ್ಲ ಸಂಚಾರ ಮಾಡ್ಕೋತ ತಿರುಗಾಡ್ಕೋತ ಹೋಯ್ತು. ಆ ಹರಿದ್ರ ಮುನಿ ಅಂತಕ್ಕಂಥವನ ಆಶ್ರಮಕ್ಕ ನಂದಿ ಹೋಯ್ತು. ಅವಾಗ ಏನಂತ ಅಲ್ಲಿ? ನಂದಿ ಹೋಯ್ತು. ಆ ಹರಿದ್ರ ಮುನಿ ಆಶ್ರಮದೊಳಗೆ ಏನಾಗಿತ್ತು ಅಂತ ಕೇಳಿದ್ರ ಆ ಹರಿದ್ರ ಮುನಿ ಹೆಂಡತಿ ತೀರ್ಕೊಂಡಿದ್ಳು. ಆ ಹೆಂಡತಿನ ಮಣ್ಣು ಕೊಟ್ಟು ಅಲ್ಲೇ ಗೋರಿ ಪಕ್ಕದೊಳಗ ಹರಿದ್ರ ಮುನಿ ಕೂತಿದ್ದ. ಈ ನಂದಿ ಸಂಚಾರ ಮಾಡ್ಕೋತ ಶೋಧ ಮಾಡ್ಕೋತ ಹೋಗಿ ಆ ಹರಿದ್ರ ಮುನಿ ಹೆಂಡತಿನ ಎಲ್ಲಿ ಮಣ್ಣು ಕೊಟ್ಟಿದ್ರಲ್ಲ ಅಲ್ಲಿ ಹೋಗಿ ತನ್ನ ಪಾದ ಇಟ್ಟು ಪಾದ ಇಟ್ಟಾಗ ಅರಿಶಿಣ ಬೇರ ಆ ನಂದಿ ಕಾಲಾಗ ಉದ್ಭವ ಆಯ್ತು. ಅದೇ ನಂದಿ ಆ ಅರಿಶಿಣ ಬೇರ್ ತಗೊಂಡು ಹೋಗಿ ಪರಮಾತ್ಮನ ಲಗ್ನ ಕಾರ್ಯಕ್ರಮದೊಳಗ ಆ ಅರಿಶಿಣ ಬೇರು ಕೊಟ್ಟಾಗ ಪರಮಾತ್ಮನ ಅಕ್ಕಿ ಕಾಳು ಬಿದ್ದ ಉಪ ಅಂತಂದ್ರ ಇಲ್ಲಿ ಪರಮಾತ್ಮ ಹೆಂಗ ಶ್ರೇಷ್ಠ ಆಗ್ತಾನ, ನನ್ನ ಭಂಡಾರ ಶ್ರೇಷ್ಠ ಅಂತೇಳಿ ನಾನು ದೈವ ವಿಚಾರ ಮಾಡುವಂತ ಮಾತೈತಿ. ಸುಮ್ಮನೆ ಇಲ್ಲದ ಮಾತಾಡಿ ಇಲ್ಲಿಗೆ ಚೆಂಡ ಹೊಲಿಸಿ ಗದ್ದಲದಾಗ ಗೆದ್ದನಿಗೆ ಬಾರಿಸಿ ಎದ್ದು ಹೋಗ್ತಾನಂದ್ರ ಎದ್ದು ಹೋಗುವಂತ ವ್ಯವಹಾರ ಆಗಬಾರ್ದು. ಇಲ್ಲಿ ನಡೆಯಾಗಿಲ್ರಿ ಸರ್. ಪರಮಾತ್ಮ ಸೃಷ್ಟಿಕರ್ತದಾನ, ಜಗತ್ತೇವ ಸೃಷ್ಟಿ ಮಾಡ್ಯಾನ. 84 ಲಕ್ಷ ಜೀವರಾಶಿಗಳನ್ನು ಉದ್ಭವಿಸ್ಯಾನಪ್ಪ ಅಂತಂದ್ರ ಆ ಪರಮಾತ್ಮನ ಲಗ್ನ ಆಗುವಂತ ಸಂದರ್ಭದೊಳಗ ಅರಿಶಿಣ ಬೇರದಿಂದ ಅವನ್ ಲಗ್ನ ನಿತ್ತೈತಿಪ್ಪ ಅಂತಂದ್ರ ಅವ್ನಿಗೆ ಹೆಂಗ ಶ್ರೇಷ್ಠತೀರಿ ನೀವು? ಕಾರಣ ನೋಡ್ರಿ ನೀವು ಇಲ್ಲಿ ಮೈಲಾರ ಲಿಂಗನ ಸ್ಟೋರಿ ತಗೋರಿ. ಹೆಂಗ್ರಿಪ್ಪ?
ಆ ಗಂಗಿ ಮಾಳಮ್ಮ ಅಂತಕ್ಕಂತ ಹೆಣ್ಣು ಮಗಳು ಅರಿಶಿಣ ಒಯ್ದು ಶಿವಲಿಂಗಕ್ಕೆ ಏರಿತಿದಳು. ಹೌದು ಒಂದು ದಿವಸ ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಬಂದು ಆ ಮೈಲಾರಲಿಂಗನ ರೂಪವನ್ನು ತೊಟ್ಟುಕೊಂಡು ಆ ಮಣಿಮಲ್ಲಾಸುರನ ಜೋಡಿ ಯುದ್ಧಕ್ಕೆ ನಿಂತ. ಹೌದು ಯುದ್ಧ ನಡೆಯುವಂತ ಸಂದರ್ಭದೊಳಗ ಪರಮಾತ್ಮನ ಮೇಯೆಲ್ಲ ಗಾಯ ಅದು. ಹೌದಾ ಗಾಯ ಆದಾಗ ಸಾಕ್ಷಾತ್ ಗಂಗಿ ಮಾಳಮ್ಮ ಬಂದು ಆ ಶಿವಲಿಂಗಕ್ಕೆ ಎರೆಯುವಂತ ಅರಿಶಿಣ ಹೌದಾ ಆ ಮೈಲಾರ ಲಿಂಗಗೆ ಎರದ ಬಳಕ ಇವನಲ್ಲಿ ಏನ ಗಾಯಗಳಾಗಿದ್ದುಲ್ಲ ಆ ಗಾಯಗಳೆಲ್ಲ ನಿವಾರಣೆ ಆಗ್ಯಾವಪ್ಪ ಅಂತಂದ್ರ ಇಲ್ಲಿ ನನ್ನ ಭಂಡಾರ ಶ್ರೇಷ್ಠ ಅಂತ ಹೇಳಿ ನಾನು ವಾದ. ಸುಮ್ಮನೆ ಕೆಸರ ಕಲ್ಲಿಟ್ಟು ದಾಟುವಂತ ವ್ಯವಹಾರ ಆಗಬಾರ್ದು. ಪರಮಾತ್ಮ ಹಿಂಗ ಮಾಡಿ ಹಿಂಗ ಶ್ರೇಷ್ಠ ಅನಿಸ್ಕೊಂಡನ ಅಂತಕ್ಕಂಥದ್ದು ನಮ್ ಬಂಡ್ರ ನಮ್ ಸನೇಕ ಬರಬಾರದು. ಬಂಡ್ರ ಸನೇಕ ಎಲ್ಲ ಪರಮಾತ್ಮನದಿಂದೇ ಈ ಜಗತ್ ಹುಟ್ಟೈತಿ ಅಂತ ಹೇಳಿದ್ರಿ ನೀವು. ಈಗ ಅಮೋಘ ಸಿದ್ಧನ ಸಾರಾಂಶ ತಗೋರಿ. ಹೆಂಗ್ರಿಪ್ಪ ಅಮೋಘ ಸಿದ್ಧಗ ಪುಣ್ಯದ ಮಕ್ಕಳು ಯಾರು? ಯಾರಿಪ್ಪ? ಆ ತೇರ್ವಾಡ ಮಂಗರಾಯ, ಕರ್ಣಿ ಮಲ್ಕಾರ ಸಿದ್ಧ, ಡೋಣಜು ಮಾಸಿದ್ದಪ್ಪ. ಅದೇನು 3 ಮಂದಿ ಪುಣ್ಯದ ಮಕ್ಕಳು. 3 ಮಂದಿ ಪುಣ್ಯದ ಮಕ್ಕಳು ಆ ತಾಯಿ ಸೇವಾನು ಮಾಡ್ತಿದ್ರು, ತಂದೆ ಸೇವಾನು ಮಾಡ್ತಿದ್ರು. ಒಂದಾನೊಂದು ದಿವಸ ಆ ಮಾಯದ ಮಗ ಮಾಧುಲಿಂಗ ಏನಾದ್ರಿಪ್ಪ? ತಂದೆಗೆ ಪ್ರತಿದಿನ ಬುತ್ತಿ ಒಯ್ಯುವಂಗ ಬುತ್ತಿ ಒಯ್ಲಕತ್ತ ತಾಯಿ ಪದ್ಮಾವತಿ ಮನಿಯೊಳಗ್ ಕೂತು ದುಃಖ ಮಾಡ್ಲಕತ್ರು. ಅವ ಏನಾದ್ರಿಪ್ಪ? ದುಃಖ ಮಾಡುವಂತ ಸಂದರ್ಭದೊಳಗ ಯಾಕೆ ದುಃಖ ಮಾಡ್ತಿ ತಾಯಿ, ಏನ್ ಕಡಿಮೆ ಬಿದ್ದೈತಿ ಅಂತ ಹೇಳಿ ಮಾಯದ ಮಗ ಮಾಧುಲಿಂಗ ಕೇಳಿದಾಗ ಅವಾಗ ಮಾದಣ್ಣ ನೀ ನನ್ನ ಸೇವಾ ಮಾಡ್ತಿ ಕರೆ, ಹೌದು ನಿನಗ ನಿಮ್ಮ ಅಪ್ಪ ಬೇಡದವ್ರಿಗೆ ಬೇಕಾದ ಕೊಡ್ತಾನ, ಹೋಗಿ ನೀನು ಬೆನ್ನು ಭುಜ ಬೇಡು ತಂದಾಗ ಅವಾಗ ಮಾಧುಲಿಂಗ ತಾಯಿ ಮಾತು ಕೇಳಿ ಹೋಗಿ ಅರಕೆರೆ ಗುಡ್ಡದ ಮ್ಯಾಗ ಬುತ್ತಿ ಇಟ್ಟ. ಗುಡ್ಡ ಇಳಿದು ತೆಳಗ ಬಂದು ಕೂತ. ಅವಾಗ ಏನಾದ್ರಿಪ್ಪ? ಗುಡ್ಡ ಇಳಿದು ಬಂದು ಕೂತಾಗ ಮಾಯನ ಮಗ ಮಾಧುಲಿಂಗ ಪ್ರತಿದಿನ ನನ್ನ ಜೋಡಿ ಪ್ರೀತಿದಿಂದ ಊಟ ಮಾಡವ. ನಕ್ಕೊತ್ತು ಕಲ್ಕೊತ್ತಿರವ. ಇವತ್ ಯಾಕೆ ಗುಡ್ಡ ಇಳಿದು ತೆಳಗ ಹೋಗಿ ಕೂತ ಅಂತ ಹೇಳಿ ವಿಚಾರ ಮಾಡಿ ಮಗನ ಒದರ್ತಾನ. ಅವಾಗ ಬರ್ತೀನಿ ಬರ್ತೀನಿ ನಿನ್ನ ಜೋಡಿ ಊಟ ಮಾಡ್ತೀನಿ ಕರೆ, ನನಗೆ ಬೆನ್ನು ಭುಜ ಕೊಟ್ರೆ ನಿನ್ನ ಜೋಡಿ ಊಟ ಮಾಡ್ತೀನಿ ಅಂತ ಹೇಳಿ ಅಟೋತನ ಇಲ್ಲ ಮಾಯದ ಮಗ ಮಾಧುಲಿಂಗ ಹೇಳಿದಾಗ ಅವಾಗ್ರಿಪ್ಪ ಮುತ್ಯ ಅಮೋಕ್ಷತೆ ಹೇಳ್ತಾನವ, ನಿನಗೆ ಬೆನ್ನು ಭುಜ ಬ್ಯಾಡ ಅಂತಂದ. ಹೌದು ಅವಾಗ್ರಿಪ್ಪ ಬೆನ್ನು ಭುಜ ಕೊಟ್ರೆ ನಿನ್ನ ಜೋಡಿ ಊಟ ಮಾಡ್ತೀನಿ ಅಂತಂದಾಗ ಆದ್ರ ಆಯ್ತಂತ ಹೇಳಿ ಆ ಕಾರಿಕ ಮತ್ತು ಭಂಡಾರ ಕೊಟ್ಟಿದರದಿಂದ ಇಲ್ಲಿ ಅವತಾರ ಉದುರ್ಸಿದ್ದ ದೇವೇಂದ್ರ ಬಿಳಿಯಾಣ ಸಿದ್ಧ, ಆಚಾರ್ಯಗೌಡ ಸೋಮಣ್ಣ ಮುತ್ಯ, ಕಡಿವಿಟ್ಟು ಕಣ್ಣು ಮುತ್ಯ, 4 ಮಂದಿ. ಇವರ 4 ಮಂದಿ ಧರ್ಮರು ಏನು ಭಂಡಾರ ಕಾರಿಕದಿಂದ ಹುಟ್ಟ್ಯಾರೋ ಏನು ಭಗವಂತನದಿಂದ ಹುಟ್ಟ್ಯಾರೋ ಇದಕ್ಕೆ ಹೇಳುದು ಸರ್ ನೀವೇನ. ಈಗ ನಮ್ಮ ದರೇಖಾನದವರು ಹೌದಾ ಇಲ್ಲಿ ಬಹಳಷ್ಟು ದೊಡ್ಡ ಜಾತ್ರೆ, ಇದು ವಿಶೇಷವಾಗಿರ್ತಕ್ಕಂತ ಜಾತ್ರೆ ಐತಿ. ಈಗ ಸುತ್ತ ನಾಡಿನಾಗ ಇರುವಂತ ಎಲ್ಲಾ ಭಗವಂತನ ಪಲ್ಲಕ್ಕಿ ಇಲ್ಲಿ ಬಂದವು. ಆ ಭಗವಂತನ ಪಲ್ಲಕ್ಕಿ ಬರಬೇಕಾದ್ರೆ ಏನು ಭಂಡಾರ ಕೊಟ್ರಿ ಅಂತ ಹೇಳಿ ಬಂದವು, ಏನು ಸುಮ್ಮನೆ ಹೋಗಿ ಭಗವಂತ ಹೇಳಿ ಬರೋಣ ಬಂದವ್ರಿ? ಭಂಡಾರ ಕೊಟ್ಟಲೆ ಬಂದವಲ್ಲ. ಹೌದಿಲ್ರಿ? ಮತ್ ಹೆಂಗ ಭಗವಂತ ಶ್ರೇಷ್ಠ ಅಂತೀರಿ ನೀವು? ಬೇಕಲ್ಲ ಕಾರಣ. ಈಗ ದರಿದೇವ್ರ ಮುಂದೆ ಭಂಡಾರ ಇಟ್ಟಾರಪ್ಪ ಅಂತಂದ್ರ ಆ ದರಿದೇವ್ರಿಗೆ ಶೋಭೆ ತರುವುದೇ ಯಾವುದು ಅಂತ ಕೇಳಿದ್ರೆ ಭಂಡಾರ. ಭಂಡಾರ ಪಲ್ಯಕ್ಕೆ ಬೀಳದ್ದು ಭಂಡಾರ. ಈಗ ದರೇಖಾನದವ್ರಿಗೆ ಬಂದು ನಾ ಕಾಲಿಗೆ ಬೀಳ್ತೀನಿ, ನನಗೆ ಕಷ್ಟ ನಷ್ಟಗಳು ಬಹಳ ಅದಾವ, ನನ್ನ ಸಂಸಾರದೊಳಗೆ ಬಹಳ ತಾಪತ್ರೆ ಐತಿ, ತಂದ್ರಿ ಅದ ನನ್ನ ಬಂಧನ ಬಿಡಿಸೋ ತಂದೆ ಅಂತ ಹೇಳಿ ಕಾಲಿಗೆ ಬೀಳ್ತೀನಿ, ನಡಿ ನೀನು ಬಂಧನ ಬಿಡಿಸಲಾಕ ಬರ್ತೀನಿ ಅಂತ ಹೇಳಿ ಅವ್ರು ಬೆನ್ನ ಹತ್ತಿ ಬರ್ತಾರೋ, ಮಂಗನ ಒಯ್ದು ಇದನ್ನ ಮನ್ಯಾಗ ಹೊಡಿ ಅಂತ ಹೇಳಿ ಭಂಡಾರ ಕೊಡ್ತಾರೋ. ಭಂಡಾರ ನಿನ್ನ ಮನೆ ಉಜ್ಜಳಕತ್ತಿ ಹೊಡಿ ಒಯ್ದ ಮನೆ ಒಳಗ. ನೋಡ್ರಿ ವ್ಯವಹಾರ ಹೆಂಗ ಆಗೈತಿ ಅಂತ ಕೇಳಿದ್ರ ಒಂದ್ 3 ಮಂದಿ ಕುಡುಕರು. 3 ಮಂದಿ ಕುಡುಕರು. ಏನಕ್ಕ ಅವರು ಅದ ಹೇಳ್ರಿ, ನೀವು ಅದ ಒತ್ತ ಬೇಡ್ರಿನ ಎಲ್ಲ ಆ ಕಲ್ಲೋ ಕಡುಬು ಕೊಟ್ಟಾಳಂದ್ರ ಮಲ್ಲಕ್ಕದ ಆಶೆ ಕೊಡುವಂಗ ವ್ಯವಹಾರ ನಡೀತಾವು. ಮ್ಯಾಲಿನ ತಂಗಿ ಕುಡಿಬೇಡ ಎಲ್ಲ ಬಹುತೇಕವಾಗಿ ನಮ್ಮ ಮಾಳು ಮಾಸ್ತರ್ಗ ನಮ್ಮ ಸಂತಿ ಊರು ಬಸವಣ್ಣಾಗ ಬಹಳಷ್ಟು ಹೊಂದಾಣಿಕೆ ಕೂಡೈತಿ. ಚಲೋ ಕೂಡೈತಿ. ಹೊಂದಾಣಿಕೆ ಡೊಳ್ಳಿನ ಹಾಡಿಕೆ ಒಳಗೆ ಯಾರಿಗೆ ಕೂಡಿತ್ತು ಅಂತ ಕೇಳಿದ್ರ ಅರಟಾಳ ಕಲ್ಮೇಶ್ ಮಾಸ್ತರ್ಗ, ಮುತ್ತಪ್ಪಣ್ಣಾಗ, ಬಿಟ್ರ ಉಟ್ಗಿ ರಾಯಪ್ಪಗ, ಮಲ್ಲು ಅಣ್ಣಾಗ. ಇನ್ನ ಅವ್ರನ್ನ ಮೀರಿಸುವಂತ ತಾಕತ್ ಯಾರಲ್ಲಿ ಐತಿ ಅಂತ ಕೇಳಿದ್ರೆ ಈಗ ನಮ್ಮ ತೊದಲ ಬಗ್ಗೆ ಮಾಳು ಮಾಸ್ತರ ಮತ್ತ ಸಂತಿ ಊರ ಬಸವಣ್ಣ ಬಹಳ ಹೆಮ್ಮೆದಿಂದ ಹೇಳ್ಬಹುದು. ಅದಕ್ಕೆ ಹೊಟ್ಟಿ ಬಿಟ್ಟಾನಪ್ಪ ಅವ.
ಯಾಕ ಅವನ ಹೊಟ್ಟಿ ಮ್ಯಾಗ ಹಾಕಿ ನಿಂದ್ರ ಅದಕ್ಕೆ ದಿವಸ ಓದ್ಬೋದು ಊರಿನ ಕಜ್ಜಾ ಪಡಿಯೋದು ಎಲ್ಲ ಹಂಗೇನಿಲ್ಲ ವ್ಯವಹಾರ ಯಾರು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಕೊಡ್ತಾರಪ್ಪ ಅಂತಂದ್ರ ಅವ್ರಿಗೆ ನಾವು ಒಳ್ಳೆಯವ್ರು ಅನ್ನಬೇಕಾಗ್ತೈತಿ. ಏ ಅನ್ರಿ ಎಂತ ಒಂದು ಸಭಾ ನಗು ನಗುತ್ತಾ ಈ ಕಾರ್ಯಕ್ರಮ ಕೇಳಕತ್ತಾರಪ್ಪ ಅಂತಂದ್ರ ಅಂತ ಒಂದು ಹವ್ಯಾಸಿ ಕಲಾವಂತರ ಅದಾರ ಅಂತೇಳಿ ಇವು ಡೊಳ್ಳಿನ ಹಾಡಿಕೆನ ಇವು ಭಜನಾ ಕೀರ್ತನ ಬರೀ ಇಂತ ಮಾತ ದಾರು ಕುಡದ್ನಿ ಅಲ್ಲಿ ಬಿತ್ನಿ ಅಲ್ಲಿ ಹೋದ್ನಿ ಇಂತ ಬುದ್ಧಿ ಮಾತಾ ಇವ ಅಂತಾವ್ ಹೇಳ್ಲಿಕ್ಕನು ಈ ಮಂದಿ ಕುಂದ್ರಾಲು. ಏನ್ ಈಗ ಹೇಳುದು ವ್ಯವಹಾರ ಹೆಂಗ ಆಗೈತಿ ಅಂತ ಕೇಳಿದ್ರ ಹೆಂಗ್ರಿಪ್ಪ ಒಂದ್ 3 ಮಂದಿ ಹೆಣ್ಮಕ್ಳು ಆ ಬೆಳಗಾವ್ ಹೈಕೋರ್ಟಿಗೆ ಹೋಗಿದ್ರತ್ತ ಅವ್ರು. ಅಲ್ಲಿ ಹೈಕೋರ್ಟಿಗೆ ಹೋದಾಗ ಈ ಒಂದು ಸದಲಗ ಗ್ರಾಮದ ಹಿರಿಯರು ಏನಂದ್ರೆ ಏನೋ ಒಂದು ಕೋರ್ಟಿನ ಕೆಲಸ ಇತ್ತು, ಅವರು ಕೋರ್ಟಿಗೆ ಹೋಗಿದ್ರು. ಕೋರ್ಟಿಗೆ ಹೋಗೋದ್ರೊಳಗಾಗಿ ಏನಾಗಿತ್ತು, ಏನಾಗಿದ್ರಿಪ್ಪ ಇವ್ರು 3 ಮಂದಿ ಹೆಣ್ಮಕ್ಳನ್ನ ನೋಡಿ ಆ ಸದಲಗ ಗ್ರಾಮದ ಹಿರಿಯರಿಗೆ ಕೇಳಿದ್ರತ್ತ ಅವ್ರು, ಏನಂತ ಇವ್ರು ನಮ್ಮ ಊರನ ಹೆಣ್ಮಕ್ಳದಾರ, ಈ ಕೋರ್ಟಿಗೆ ಯಾಕೆ ಬಂದಾರ, ಇವ್ರನ್ನ ವಿಚಾರ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಹೋಗಿ 3 ಮಂದಿ ಹೆಣ್ಮಕ್ಳನ್ನ ಹಿರಿಯ ಮನುಷ್ಯ ಮಾತಾಡ್ಸದತ್ತವ. ಅವಾಗ ಏನಾತ್ರಿಪ್ಪ ಒಬ್ಬರು, ಯಾಕವ್ವ ನೀವು ಕೋರ್ಟಿಗೆ ಏನ್ ಕಾರಣಕ್ಕಾಗಿ ಬಂದಿರಿ, ಮತ್ತ ಏನ್ ಸಮಸ್ಯೆ ಐತಿ ಅಂತ ಹೇಳಿ ಕೇಳಿದಾಗ ಅವಾಗ ಆ 3 ಮಂದಿ ಹೆಣ್ಮಕ್ಳು ಹೇಳಿದ್ರತ್ತ ಅವ್ರು, ಏನಂದ್ರಿಪ್ಪ ಏನಿಲ್ರಿ ನಮ್ಮ ಗಂಡುಗಳ ಕಾಲಾಗ ನಮ್ಗೆ ಸಾಕಾಗೈತಿ, ನಾವು ಡ್ರೈವರ್ಸ್ ಕೊಡ್ಲಾಕ್ ಬಂದಿವ ಅಂದ್ರತ್ತ ಅವ್ರು. ನೀವು ಕುಡಿದು ಕೊಡ್ತೀರಿ ಕಡೆ ಎದ್ರ ಕಾಲ ಕೊಡ್ತೀರಿ ಅಂತ ಹೆಂಗ್ ನೋಡ್ರಿ ಎದ್ರ ಕಾಲಾಗ್ರ ಕೊಡ್ತೀರಿ ಅಂತ ಹೇಳಿ ಒಬ್ಬೊಬ್ರನ್ನ ಮುಂದೆ ಕರೆದು ಕೇಳಕತ್ರತ್ತ ಅವ್ರು. ಏನಂದ್ರಿಪ್ಪ ಫಸ್ಟಿಗೆ ಒಬ್ಬಕಿನ ಹೆಣ್ಮಗಳನ್ನ ಕರೆದು ಕೇಳಿದ್ರತ್ತ, ನಿನ್ನ ಗಂಡ ಏನ್ ಕೆಲಸ ಮಾಡ್ತಾನೆ, ನೀ ಯಾಕೆ ಡ್ರೈವರ್ಸ್ ಕೊಡ್ಲಾಕ್ ಬಂದಿದಿ ಅಂತ ಕೇಳಿದಾಗ ಅವಾಗ ಆ ಹೆಣ್ಮಗಳು ಹೇಳಿದ್ಲತ್, ನನ್ನ ಗಂಡ ಕಂಡಕ್ಟರ್ ಅದಾನ್ರಿ ಅಂದಳತ್ತಕ್ಕೆ. ಕಂಡಕ್ಟರ್ ಬಾ ಚಲೋ ಆಯ್ತಲ್ಲ 30,000 ಪಗಾರ ಅದ. ಆ ಕಂಡಕ್ಟರ್ ಇರ್ಬೇಕು ಇಲ್ಲಾಂದ್ರೆ ಕಲೆಕ್ಟರ್ ಇರ್ಬೇಕು, ಡ್ರೈವರ್ಸ್ ಯಾಕೆ ಕೊಡ್ಲಾಕತ್ತಿದಿ ಅಂತ ಕೇಳಿದಾಗ ಅವಾಗ ಆ ಹೆಣ್ಮಗಳು ಹೇಳಿದ್ಲತ್ತ, ಏನ್ ಮಾಡುದ್ರು ಈ ಡ್ಯೂಟಿ ಮುಗಿಸ್ಕೊಂಡು ಬರ್ತಾನ, ಊಟ ಗೀಟ ಮಾಡ್ತಾನ, ಹೌದಾ ಅವ ಎಲಿ ಅಡಿಕೆ ತಿನ್ಕೋತ ಒಂದಿ ಟೈಮ್ ಪಾಸ್ ಮಾಡೋದ್ರೊಳಗಾಗಿ ಹೋಗಿ ನಾ ಮಂಚದ ಮ್ಯಾಗ ಮಕ್ಕೊಂಡಿರ್ತೀನಿ, ಅವ ಎಲಿ ಅಡಿಕೆ ಉಗುಳಿ ಕಿಶಿಂದ ಬಾಯಿ ತೊಳ್ಕೊಂಡ್ ಬಂದ ಮಂಚದ ಮ್ಯಾಗ ಮನಗುವಂತ ಸಂದರ್ಭದೊಳಗ ಏನ್ರಿಪ್ಪ ಇನಟ್ ಯಾತೋ ಸರಿ ಅತ್ತಾನತ್ ಬರೇರಿ, ಇನ್ನೊಂದ್ ಸೀಟ್ ಬರ್ತೈತಿ ಸರಿ. ಅವಂಗ ದಿನ ಬಸ್ಸಿನಾಗ ಅಂದ್ರ ರಾಟಿ ಬಿದ್ದಿತ್ತದು, ಹೌದಾ ಇನಟ್ ಅದೋದ್ ಸರಿ ಅನಾವತ್ತ ದಿನ ಹಿಂಗೆ ಮಾಡ್ಲಕತ್ತಾನ್ರಿ, ಅವ್ನ ಜೋಡಿ ಹೆಂಗ್ ಸಂಸಾರ ಮಾಡ್ಲಿ, ಅದಕ್ಕೆ ಡ್ರೈವರ್ಸ್ ಕೊಡ್ಲಾಕ್ ಬಂದೇನಿ ಅಂತ ಹೆಣ್ಮಗಳು ಹೇಳಿದಾಗ ತಂಗಿ ನಿಂದ ಬರೋಬರಿ ಆಯ್ತು, ನೀ ಸರಿವಾ ಅಂತೇಳಿ 2ನೇದಕ್ಕಿನ ಕರ್ದತ್. ಏನಂದ್ರಿಪ್ಪ ನೀ ಯಾಕವಾ ಯಾಕೆ ಕಾಗದ ಕೊಡ್ಲಾಕ್ ಬಂದಿದಿ ಅಂತ ಕೇಳಿದಾಗ ಆಕಿ ಹೆಣ್ಮಗಳು ಹೇಳಿದಳತ್ತ, ಏನ್ ಹೇಳಿದ್ರು ನಿನ್ನ ಗಂಡ ಏನ್ ಮಾಡ್ತಾನ ಅಂತ ಕೇಳಿದಾಗ ನನ್ನ ಗಂಡ ಡಾಕ್ಟರ್ ಅದಾನ್ರಿ ಅಂದಳತ್ತ. ಡಾಕ್ಟರ್ ಬಾ ಚಲೋ ಆಯ್ತಲ್ಲ, ಡಾಕ್ಟರ್ ಇದ್ರ ಬಾಳ ಚಲೋ ಆಯ್ತಲ್ಲ, ಯಾಕೆ ನೀ ಯಾಕೆ ಡ್ರೈವರ್ಸ್ ಕೊಡ್ಲಾಕತ್ತಿದಿ ಅಂತ ಹೇಳಿ ಕೇಳಿದಾಗ ಅವಾಗ್ರಿಪ್ಪ ಆ ಹೆಣ್ಮಗಳು ಹೇಳಿದ್ರತ್ತ, ಏನು ಎಲ್ಲ ಅವನ ಕಾಯಕ ಮುಗಿಸಿ ಮನಿಗೆ ಬಂದು ಕೂಡ್ಲೇರಿ ಹೌದಾ ಅವ ನಾ ಮಂಚದ ಮ್ಯಾಗ ಮನಗದಾಗ ಬಾಯಿ ತೆಗಿತಾನ, ನಾಲಿಗೆ ಹೊರಗೆ ತೆಗದ್ ನೋಡ್ತಾನ, ಕಣ್ಣು ತೆಗದ್ ನೋಡ್ತಾನ, ಒಂದು ಗುಳಿಗಿ ಕೊಡ್ತಾನ, ಸರಿ ಇನ್ನು ಹೊಳೆ ಮಕ್ಕಳು ಆತಾನತ್ತ. ಇದು ಪೇಷಂಟ್ ತಗದ ಇದು ಡಾಕ್ಟರ್ ತಗದಾಯ್ತು, ಆಯ್ತವಾ ನೀ ಸರಿ ಅಂತ ಹೇಳಿ 3ನೇದಕ್ಕಿನ ಕರೆದತ್ತ, ನೀ ಯಾಕೆ ಡ್ರೈವರ್ಸ್ ಕೊಡ್ಲಾಕತ್ತಿದಿ ಅಂತ ಹೇಳಿ ಕೇಳದತ್ತ. ಅವಾಗ ನಿನ್ನ ಗಂಡ ಏನ್ ಮಾಡ್ತಾನ ಅಂದಾಗ ಹೆಣ್ಮಗಳು ಹೇಳಿದಳತ್ತಕ್ಕಿ, ಏನು ನನ್ನ ಗಂಡ ಕಬಡ್ಡಿ ಆಟಗಾರ ಅದಾನ್ರಿ ಅಂತ ಹೇಳಿ. ಕಬಡ್ಡಿ ಆಡಿದ್ರ ಬಾ ಚಲೋ ಐತಿ ತಂಗಿ, ಬರ್ತಾನ ಮುಟ್ತಾನ ಕಬಡ್ಡಿ ಎತ್ತಾನ, ಓಡಿ ಹೋಗ್ತಾನ, ಬರ್ತಾನ ಮುಟ್ತಾನ ಕಬಡ್ಡಿ ಎತ್ತಾನ, ಹೋಗ್ತಾನ ಓಡಾಡಿ ಹೋಗ್ತಾನ. ಅದು ವ್ಯವಹಾರ ಹಿಂಗ ಆಗಬಾರ್ದು. ಯಾಕಪ್ಪ ಅಂತ ಕೇಳಿದ್ರೆ ಈ ವಿಷಯ ಇಟ್ಟಿವಿಪ್ಪ ಅಂತಂದ್ರ ಈ ವಿಷಯದೊಳಗ ನಾವು ಮಾತಾಡುವಂತ ಮಾತಿನದಿಂದ ಜನರಿಗೆ ಏನಾದ್ರು